ನಾನೊಂದು ಬಕ್ರಾ ಶೋ ಮಾಡ್ಬೇಕಾದ್ರೆ ಸರ್ನ ಬಕ್ರಾ ಮಾಡಿದ್ದೆ. ಅಲ್ಲಿಂದ ಅವ್ರನ್ನ ತುಂಬಾ ಫಾಲೋ ಮಾಡ್ತೀನಿ ನಾನು. ತುಂಬಾ ಖುಷಿ ಆಯ್ತು ಸರ್ ನೀವು ಬಂದಿದ್ದು ನಮ್ ಸಿನಿಮಾಗೆ ಸಪೋರ್ಟ್ ಮಾಡ್ತಿರೋದು. ಇನ್ನ ಡೈರೆಕ್ಷನ್ ಟೀಮ್ ಬಗ್ಗೆ ಏನ್ ಹೇಳೋದು, ಪ್ರತಿಯೊಂದ್ ಕಡೆನೂ ನಮ್ಗೆ ಏನ್ ಹೇಳ್ತಾರೆ ಫ್ರೀ ಬಿಟ್ಟಿದ್ರು. ಎಲ್ಲಾ ಕಡೆನೂ ಒಂದ್ ಡೈಲಾಗ್ ವರ್ಷನ್ ಆಗಿರ್ಬೋದು, ಸರ್ ಇಂಪ್ರೂವೈಸೇಷನ್ ಮಾಡ್ಕೊಳ್ಳಿ, ಒಬ್ಬ ಕಾಮಿಡಿಯನ್ಗೆ ಬಿಟ್ರೆ ನೀವು ಚೆನ್ನಾಗಿ ಮಾಡ್ಕೊಂತೀರಾ ಅಂತ. ಆ ಸೀನ್ ಹೇಳೋರು, ಆ ಸೀನ್ಗೆ ನಾನೇ ಡೈಲಾಗ್ಗಳನ್ನ ಹೇಳ್ಕೊಂಡು ಮಾಡ್ಕೊಂಡು ಹೋಗ್ತಿದ್ದೆ. ಪ್ರೊಡ್ಯೂಸರ್ ತುಂಬಾ ಸಖತ್ ಸಪೋರ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸಿನಿಮಾ ಒಳ್ಳೇದಾಗ್ಲಿ. ಇವತ್ತೇನ್ ಸಪೋರ್ಟ್ ಸಿಗ್ತಿದೆ ಅದು ಸಿನಿಮಾ ಬಿಡುಗಡೆ ಆದಾಗ್ಲೂ ಸಿಗ್ಲಿ. ಹೇಳಿದ್ರು ಇದು ದೆವ್ವ ಇಲ್ಲ ಅಂತ. ಅಲ್ಲ ಮೇಡಮ್, ದೆವ್ವ ಖಂಡಿತವಾಗ್ಲೂ ಹೇಳ್ತೀವಿ. ಇದು ಪರ್ಸನಲ್ ಎಕ್ಸ್ಪೀರಿಯನ್ಸ್ ಆಗಿದ್ದು ಸಿನಿಮಾ ಟೀಮ್ ಅವ್ರಿಗೇನೆ. ಆಕ್ಚುಲಿ ನಾವೆಲ್ಲೂ ಹೇಳ್ಕೊಂಡಿರ್ಲಿಲ್ಲ. ಒಂದಿನ ರಾತ್ರಿ 2 ಗಂಟೆ ಶೂಟ್ ನಡೀತಾ ಇದೆ. ಆ ಮನೆ ತೋರಿಸ್ತಾರಲ್ಲ ಓಪನಿಂಗ್, ಸಕಲೇಶ್ಪುರದಲ್ಲಿ ಶೂಟ್ ನಡೀತಾ ಇದೆ. ಹಾಲಲ್ಲಿ ಎಲ್ಲಾರು ಶೂಟ್ ಮಾಡ್ತಿದ್ದಾರೆ. ಸೊ 1.5 ಅವರ್ ಗ್ಯಾಪ್ ಇತ್ತು. ನಾನು ರೂಮಲ್ಲಿ ಮಲಗಿದ್ದೆ, ಒಂದ್ ರಿಲ್ಯಾಕ್ಸ್ ಮಾಡೋಣ ಅಂತೇಳಿ. ಒಂದ್ ಬೆಡ್ಡಲ್ಲಿ ಹಿಂಗ್ ಮಲಗಿದ್ದೆ ಸ್ಟ್ರೈಟ್ ಆಗಿ. ಈ ಕಡೆ ಒಂದ್ ಕೈ ಇತ್ತು. ಓ ಸಾರಿ ಮೇಡಮ್ ಅಂದ್ಬಿಟ್ಟು ಈ ಕಡೆ ಮಲ್ಕೊಂಬಿಟ್ಟೆ. ಈ ಕಡೆ ತಿರ್ಗಕ್ ಹೋಗ್ತಾ ಇದೀನಿ, ತಿರ್ಗಕ್ಕೆ ಆಗ್ತಿಲ್ಲ ನನಗೆ. ಆಮೇಲೆ ನೋಡ್ತೀನಿ ಯಾರು ಇಲ್ಲ. ಏನಿದು, ಏನೋ ಭಯ ಆಗ್ತಿದೆ ಅಂತ. ಕೆಲವ್ರು ಭ್ರಮೆ ಇರುತ್ತೆ, ಇದೇನೋ ನೈಟ್ ಮಲಗ್ಬೇಕಾರೆ ಏನೇನೋ ಅನ್ಸುತ್ತಲ್ಲ ಅನ್ನೋ. ನಾನು ಧೈರ್ಯ ಮಾಡಿ ಓಂ ರಾಘವೇಂದ್ರ ಸ್ವಾಮಿ ಅನ್ಕೊಂಡ್ ಪಟ್ಟ ಅಂತ ತಿರುಗ್ದೆ. ಯಾರು ಇಲ್ಲ, ಏನಿಲ್ಲ, ಆರಾಮಾಗಿದ್ದೀನಿ ಅಂತ ಕಂಡ್ಬಿಟ್ಟಿದೀನಿ. ಜಲ್ 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 ಸೌಂಡ್ ಎಲ್ಲ ಕೇಳಿಸ್ತಿದೆ. ಏನೇನೋ ಆಗ್ತಿದೆ, ಇದೆಲ್ಲ ಭ್ರಮೆ, ಇದೇನೋ ನಮಗೆ ಕನ್ಸಲ್ಲಿ ಏನೇನೋ ಆಗ್ತಿದೆ ಅಂತ ನಾನು ಎದ್ಬಿಟ್ಟು ಸೀದಾ ಆಚೆ ಬಂದು ಕೂತ್ಕೊಂಡೆ. ಹೀರೋ ಕೇಳ್ದೆ, ಏನ್ ಸರ್ ಮುಗಿತಾ ನಿಮ್ದು? ಇನ್ನೂ 1 ಅವರ್ ಗ್ಯಾಪ್ ಇದೆ, ಬನ್ನಿ ಮಲ್ಕೊಳ್ಳೋಣ ಅಂತ ಅವ್ರನ್ನ ಕರ್ಕೊಂಡ್ ಬಂದೆ. ಅದೇ ರೂಮು, ಆ ಕಡೆ ಬೆಡ್ಡಲ್ಲಿ ಅವರು, ಈ ಕಡೆ ಬೆಡ್ಡಲ್ಲಿ ನಾನು ಮಲ್ಕೊಂಡು ಸ್ವಲ್ಪ ಹೊತ್ತು ಹೆಂಗೋ ಪಕ್ಕದಲ್ಲಿ ಇದಾರಲ್ಲ, ಭಯ ಹೋಗುತ್ತೆ ಅಂತ ನಾನು ಮಲಗಿದ್ದೀನಿ. 5 ನಿಮಿಷ ಅಷ್ಟೇ ಸರ್. ರಘು ಬಿಡ್ಸು ರಘು ಅಂತ ಅವ್ರಿಗೆ ಹಿಂಗ್ ಕೈ ಹಾಕೋರ್ಗೆ. ಸೀರಿಯಸ್ಲಿ ಹೇಳ್ತಿದ್ದೀನಿ, ಇದು ಹಿಂಗ್ ಹಿಡ್ಕೊಂಡ್ಬಿಟ್ಟಿದೆ. ನಾನು ಅವ್ರನ್ನ ಹೋಗಿ ಕೈಯಲ್ಲೇ ಹಿಡ್ಕೊಂಡು ಎಳೆದು ಎತ್ತೆಲ್ಲ ಆದ್ಮೇಲೆ ಅವ್ರು ಹೇಳ್ತಿದ್ದಾರೆ, ಸರ್ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್, ನಾನು ಇದೆಲ್ಲ ನಂಬೋದೇ ಇಲ್ಲ, ನನ್ಗೆ ಈ ತರ ಆಯ್ತು ಅಂತ. ಆಮೇಲೆ ನಾನು ಡೈರೆಕ್ಟರ್ ಹತ್ರ ಹೇಳ್ದೆ, ಹಿಂಗೆಲ್ಲ ಆಯ್ತು ಸರ್, ಹಿಂಗೆ ಪ್ರಾಬ್ಲಮ್ ಆಯ್ತು, ನಮ್ಗೆ ಭಯ ಆಯ್ತು ಅಂದ್ರೆ, ಸರ್ ನಮ್ ಸಿನಿಮಾ ಸ್ಟೋರಿನೇ ಇದು ಸರ್ ಅಂದ್ರು. ನನ್ ಸ್ಟೋರಿನೇ ಕೇಳಿರ್ಲಿಲ್ಲ. ಆಕ್ಚುಲಿ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಆಯ್ತು ನಮ್ಗೆ. ಅವತ್ತಿಂದ ನಮ್ಗೆ ಆ ಮನೇಲಿ ಶೂಟ್ ಮಾಡ್ಬೇಕಾದ್ರೆ ರಾತ್ರಿ ಹೊತ್ತು ಬಹಳ ಗೋಸ್ಟ್ ಅಂಟೆಡ್ ಏನೋ ಆಪ್ ಎಲ್ಲ ಹಾಕೊಂಡು ಎಲ್ಲೈತೆ ದೇವ ಅಂತೆಲ್ಲ ಹುಡ್ಕಿದೀವಿ ನಾವು. ಈ ತರದೊಂದು ಇನ್ಸಿಡೆಂಟ್ ಆಗಿತ್ತು. ಬಟ್ ಅದಾದ್ಮೇಲೆ ನಾವು ರಾಯರಿಗೆ ತುಂಬಾ ಬೇಡ್ಕೊಂಡು, ರಾಯರನ್ನ ತುಂಬಾ ನಂಬ್ತೀನಿ ನಾನು. ಆಕ್ಚುಲಿ ಇವತ್ತು ನನ್ನ ಬೆಳವಣಿಗೆಗೆ ರಾಯರೇ ಕಾರಣ. ಸೊ ಅದ್ಭುತವಾಗಿ ಒಂದು ಸಾಂಗ್ ಕೂಡ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಇನ್ನೇನು ಹೇಳಕ್ಕಾಗಲ್ಲ, ಮಾತಾಡಿ ಸರ್. ಥ್ಯಾಂಕ್ ಯು. ತುಂಬಾ ಒಳ್ಳೇದಾಗ್ಲಿ ಈ ಸಿನಿಮಾ ಮೂಲಕ ನಿಮ್ಗೂ ಕೂಡ. ಮಹಾಂತೇಶ್ ಅವ್ರು ಹೇಳಿ, ಲಾಸ್ಟ್ ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ರಿ ಹೀರೋಯಿನ್ ಪ್ರಪೋಸ್ ಮಾಡೋ ಸೀನ್ ಕೊಟ್ಟಿದ್ದಾರೆ ಮೇಡಮ್ ಅಂತ. ಇದ್ರಲ್ಲಿ ದೆವ್ವಾಗ ಏನಾದ್ರು ಪ್ರಪೋಸ್ ಅದು ಬೇರೆ ಸಿನಿಮಾ ಅಲ್ಲ, ಇದ್ರಲ್ಲಿ ದೆವ್ವಾಗ ಏನಾದ್ರು ಪ್ರಪೋಸ್ ಮಾಡೋ ಸೀನ್ಸ್ ಎಲ್ಲ ಇದೆಯಾ ನಿಮ್ಗೆ? ಇಲ್ಲ ಬೇರೆ ತರ ಇಲ್ಲ ಮೇಡಮ್, ಆತರ ಏನಿಲ್ಲ. ಫ್ಲಶ್ ಆಗ್ತಾ ಇದಾರೆ. ಆಯ್ತು, ಹೇಳಿ ನಿಮ್ ಪಾತ್ರದ ಬಗ್ಗೆ ಹೇಳಿ. ನಿಮ್ಮನ್ನ ನೋಡಿ ಆತರ ಅನ್ನಿಸ್ತು ಅಷ್ಟೇ. ಎಸ್ ರಘು, ನಿಜವಾಗ್ಲೂ ಭಯ ಆಯ್ತಾ ಹೀರೋ ಜೊತೆ ಮಲಗ್ಬೇಕು ಅಂತ ಹೇಳಿ ಹಂಗೆ ಕರ್ಕೊಂಡು ಹೋದ ನೀನು? ಇಲ್ಲ ಸರ್, ಅಲ್ಲ ಅದ್ರ ಬದಲು ಮೇಡಮ್ಗೆ ಒಂದು ರಿಕ್ವೆಸ್ಟ್ ಮಾಡಿದ್ರೆ ಆಗೋಗಿರೋದು. ದೆವ್ವ ಅವರೇ ಅಲ್ಲ, ದೆವ್ವ ಕಳಿಸ್ಬಿಟ್ಟಿರೋರು ಅಂತ. ದೆವ್ವ ಅವ್ರ ಮೈ ಮೇಲೆ ತಾನೇ ಇರೋದು. ಎಸ್ ಥ್ಯಾಂಕ್ ಯು. ಇಲ್ಲ ಸರ್, ಭಯ. ನನ್ನ ದೆವ್ವ ಸಿನಿಮಾನೇ ನೋಡಲ್ಲ ನನ್ಗೆ. ನೈಟ್ ಹೊತ್ತು ನೋಡಿದ್ರೆ ಡೇಲ್ ಮಾತ್ರ. ಎಸ್ ಥ್ಯಾಂಕ್ ಯು. ಬಂದಿರೋ ಮೀಡಿಯಾ ಮಿತ್ರರಿಗೆಲ್ಲರೂ ಥ್ಯಾಂಕ್ ಯು. ಶರಣ್ ಸರ್ ಥ್ಯಾಂಕ್ ಯು ಸೋ ಮಚ್. ಬಂದಿದ್ದು ಬಹಳ ಖುಷಿ ಆಯಿತು. ಇದರಲ್ಲೊಂದು ಪಾತ್ರ ಮಾಡಿದ್ದೀನಿ. ಪಾತ್ರ ಚೆನ್ನಾಗಿದೆ ಮೇಡಮ್, ನಿಜವಾಗ್ಲು. ನೀವು ಕ್ಯಾಮ್ರಾ ಕಡೆ ನೋಡ್ಕೊಂಡು ಮಾತಾಡಿ. ಎಸ್, ಪ್ರತಿ ಊರಲ್ಲಿ